ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ. ಇತ್ತೀಚೆಗೆ ಸಿದ್ದಾಪುರ ತಾಲೂಕಿನ ಕೋಣೆಗದ್ದೆಯ ಜ್ಯೋತಿ ರವಿ ನಾಯ್ಕ್ ಎಂಬ ಬಾಣಂತಿ ಸಾವಿಗೆ ಸಂಬಂಧಿಸಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಶುಕ್ರವಾರ ಅವರ ಮನೆಗೆ ತೆರಳಿ ನಡೆದ ದುರ್ಘಟನೆಯ ಸಮಗ್ರ ಮಾಹಿತಿ ಪಡೆದು ನೊಂದ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ ಧನ ಸಹಾಯ ಮಾಡಿದರು. ಜೊತೆಗೆ ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಅನಾನುಕೂಲವಾದಲ್ಲಿ ಮತ್ತೆ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದ ಅವರು ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ಕಡೆಗೆ ಬಾಕಿ ಡೆಲಿವರಿಯಲ್ಲಿ ಸಂಜೆ ತನಕ ಡಾಕ್ಟರ್ ಒಬ್ರು ಬಂದಿಲ್ಲ, ನರ್ಸ್ ಇವರೇ ಮಾಡ್ತಾ ಇದ್ದಾರೆ. ಅವಳಿಗೆ ಪೇನ್ ಆದ್ರೆ ಪೇನ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಬಿಟ್ರೆ ಅವಳಿಗೆ ಎಲ್ಲಿ ಇದಾಗಿದೆ ಯೂರಿನ್ ಪಾಸ್ ಹೇಳ್ತಾ ಇರೋದೀಗ ಹೆರಿಗೆ ಮಾಡಿಸ್ ಹೋದ್ಮೇಲೆ ಡಾಕ್ಟರ್ ಬರಲೇ ಇಲ್ಲ. ಆ ICU ರೂಮಿಗೂ ಬಂದಿಲ್ಲ. ಅವ್ರು ನರ್ಸೇ ನೋಡ್ತಾ ಇದಾರೆ ಬಿಟ್ರೆ ಅವ್ರು ನರ್ಸ್ ಆದ್ರೆ ಇಲ್ಲಿ ನೀವ್ ಯಾಕೆ ಬರ್ತೀರಿ ಕೇಳ್ತಾರೆ ನರ್ಸ್. ನೀವು ಬಂದ್ರೆ ನಾವು ಹೊರಗಡೆ ಹೋಗ್ತೀವಿ ಅಂತ ಇವರು ಯಾರು ಡಾಕ್ಟ್ರು ಆಪರೇಷನ್ ಮಾಡೋದು ಬರಲೇ ಇಲ್ಲ. ಸಂಜೆನೆ ಬಂದಿರೋದಲ್ಲಿ ಬೆಳಗ್ಗೆ ಎಷ್ಟೊತ್ತಿಗೆ ಆಪರೇಷನ್ ಮಾಡಿದ್ರು? 10:30ಗೆ ಆಪರೇಷನ್ ಮಾಡಿದ್ರು. 10:30 ಆಪರೇಷನ್ ಮಾಡಿದ್ರು ಡಾಕ್ಟ್ರು ಬರೋದು ಸಾಯಂಕಾಲ 7:30ಗೆ. ಅವ್ರು ಈಗ ಅವಳಿಗೆ ರಿಸರ್ಚ್ ಇದಾಗ್ತಾ ಇಲ್ಲ, ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ ನಾವೆಲ್ಲ ನಮ್ಮ ಅಕ್ಕ ಕೂತಿರ್ತಾರೆ ಅಲ್ಲಿ ಒಬ್ರನ್ನಲ್ಲಿ ಕೂರ್ಸಿಟ್ಟಿದ್ದೀವಿ. ಅವರಿಗೆಲ್ಲ 500 ml ಆಗಿದೆ, ಇವಳಿಗೆ 100 ml ಆಗಿಲ್ಲ. ಅದು ಕಡೆಗೆ ಬಂದು ಹೇಳಿದ್ವಿ ಇವಳಿಗೆ ಸಿರ್ಕೆ ಜಾಸ್ತಿ ಆಗಿತ್ತು, 7:30 ನಂತರ ಮೇಘನ ಬರ್ಕೊಡ್ತೀನಿ ತಗೊಂಡು ಹೋಗು, ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತ. ನಿಮ್ಮ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಅಂತಲ್ಲ, ನಮ್ಮ ಕೈ ಚಿಕ್ಕ ಸಹಾಯ ನಿಮ್ಗೆ ಒಳ್ಳೇದಾಗಲಿ. ಈಗ ನಿಮ್ಮ ಹೆಂಡತಿಯಂತೂ ಕಳ್ಕೊಂಡ್ರಿ ಆಯಿತಾ, ನಿಮ್ಮ ಮಗು ಆದಷ್ಟು ಬೇಗ ಹುಷಾರಾಗಿ ಬರಲಿ, ಬೇಗ ಗುಣ ಆಗಲಿ. ಮತ್ತು ಏನಾದ್ರು ನಿಮಗೆ ಇನ್ನೂ ಸಮಸ್ಯೆ ಆಯಿತು ಅಂದರೆ ಹೇಳಿ. ಒಂದಷ್ಟು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ನಾವೇನಾದ್ರು ಮಾಡಿ ನಿಮಗೆ ಅದು ಅನುಕೂಲ ಮಾಡೋ ಥರ ಮಾಡ್ತೇವೆ. ಒಟ್ಟು ನಾನು ನಿಮ್ಮ ಒಟ್ಟಿಗಿದ್ದೇವೆ, ಹೆದರಿಬೇಡಿ. ಒಟ್ಟು ನೀವೇನಾದ್ರು ಬಂದರೆ ನನ್ನ ನಂಬರ್ ಇಟ್ಕೊಳ್ಳಿ ಆಯಿತಾ. ನಾವು ಏನು ಮಾಡಬೇಕು, ಯಾರ ಹತ್ರ ಹೋಗಿರ್ಬೇಕು ಅದು ಹೇಳಿ ನಾನು ನಿಮ್ಮ ಒಟ್ಟಿನಲ್ಲಿ ಮಾಡೋ ಥರ ಮಾಡ್ತೇನೆ. ನನ್ನ ಚಿಕ್ಕದೊಂದು ಸಹಾಯ ದಯವಿಟ್ಟು ಸ್ವೀಕಾರ ಮಾಡೋದು.